ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 42 ಸೈಜಲ್ಲಿರೋ ಒಂದು ಫೀಡಿಂಗ್ ಅಂಬ್ರೆಲಾ ಕುರ್ತಿಯ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 3 ಮೀಟರ್ ರಯಾನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಫಸ್ಟ್ ನಾನೀಗ ತೆಕ್ಕೊಂಡಿರೋ ಬಟ್ಟೆಯ ಲೆಂತ್ ವಿಡ್ತ್ ಎಷ್ಟಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಟ್ಟೆಯ ವಿಡ್ತ್ 58 ಇಂಚ್ ಇದೆ. ಇನ್ನು ಇದರ ಲೆಂತ್ ಎಷ್ಟಿದೆ ಅಂತ ನೋಡುವ. ಇದೀಗ ನಾನು ಆಲ್ರೆಡಿ ಎರಡಾಗಿ ಮಡಚಿ ಇಟ್ಟಿದ್ದೀನಿ. ನಂತರ ಇದರ ಲೆಂತ್ 59 ಇಂಚ್ ಇದೆ. ಇನ್ನು ನಾನು ಇದರ ಒಂದು ಸೈಡಲ್ಲಿ 4 ಆಗಿ ಮಡಚಿ ಇಡ್ತಾ ಇದ್ದೀನಿ. ಈ ತರ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಬಾಡಿ ಪಾರ್ಟ್ ನ ಲೆಂತ್ ಎಷ್ಟು ಬೇಕೋ ಅದು ಮಾರ್ಕ್ ಮಾಡಬೇಕು. ನಾನೀಗ ಒಂದು ಅಳತೆಯ ಕುರ್ತಿ ತಗೊಂತೀನಿ. ಇದರಲ್ಲಿ ಬಾಡಿ ಪಾರ್ಟ್ ನ ಲೆಂತ್ ಎಷ್ಟಿದೆ ಅಂತ ಈ ತರ ಟ್ಯಾಪ್ ಅನ್ನು ಇಟ್ಟು ನೋಡ್ತಾ ಇದ್ದೀನಿ. ಇದರಲ್ಲಿ 15 ಇಂಚ್ ಬಾಡಿ ಪಾರ್ಟ್ ನ ಲೆಂತ್ ಇದೆ, ಪ್ಲಸ್ 1 ಇಂಚ್ ನಮಗೆ ಹೊಲಿಗೆ ಅಂಶ ಬೇಕು. ಹಾಗೆ ಟೋಟಲ್ 16 ಇಂಚ್ ಬಾಡಿ ಪಾರ್ಟ್ ನ ಲೆಂತ್ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಚೆಸ್ಟ್ ಒಮ್ಮೆ ನಮಗೆ ಚೆಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಈ ತರ ಟ್ಯಾಪ್ ಇಟ್ಟು ನೋಡುವಾಗ 21 ಇಂಚ್ ಚೆಸ್ಟ್ ವಿಡ್ತ್ ಇದೆ. ಆಗ ನಮಗೆ ಅದರ ಹಾಫ್ 10.5 ಇಂಚ್ ಸಿಗಬೇಕು, ಪ್ಲಸ್ ಹೊಲಿಗೆ ಅಂಶ ಕೂಡ ಸಿಗಬೇಕು. ಆಗ ಈ ಬಟ್ಟೆಯಲ್ಲಿ ಕರೆಕ್ಟ್ ಆಗಿ ಸಿಗ್ತಾ ಇದೆ. ಇನ್ನು ನಾನು ಇದನ್ನು ಈ ತರ ಕಟ್ ಮಾಡ್ತಾ ಇದ್ದೀನಿ. ನಂತರ ಇದರಲ್ಲಿ ಬ್ಯಾಕ್ ಪಾರ್ಟಿಗೆ ಇರೋ ಪೀಸ್ ಮತ್ತು ಫ್ರಂಟ್ ಪಾರ್ಟಿಗೆ ಇರೋ ಪೀಸ್ ನಾನು ಸಪ್ರೇಟ್ ಆಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಂತರ ನಾನು ಈ ತರ ಎರಡಾಗಿ ಮಡಚಿ ಇಟ್ಟಿದ್ದೀನಿ. ಇದು ಬ್ಯಾಕ್ ಪಾರ್ಟಿಗೆ ಇರುವ ಪೀಸು. ಇನ್ನು ನಮಗೆ ಬ್ಯಾಕ್ ನೆಕ್ಕಿನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ವಾ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 4 ಇಂಚ್ ಬ್ಯಾಕ್ ನೆಕ್ಕಿನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ನೆಕ್ಕಿನ ವಿಡ್ತ್ ಮಾರ್ಕ್ ಮಾಡಬೇಕು. ಅಳತೆ ಟಾಪಿನಲ್ಲಿ ಈಗ 5.5 ಇಂಚ್ ವಿಡ್ತ್ ಇದೆ. ನಾನೀಗ ಅದರ ಹಾಫ್ 2.25 ಇಂಚ್ ಮಾರ್ಕ್ ಮಾಡಿದ್ದೀನಿ. ಲೆಂತ್ ಮತ್ತು ವಿಡ್ತ್ ಮಾರ್ಕ್ ಮಾಡಿದ ನಂತರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ವಾ. ಅಳತೆಯ ಟಾಪಿನಲ್ಲಿ 3 ಇಂಚ್ ಶೋಲ್ಡರ್ ಇದೆ, ಪ್ಲಸ್ ಅರ್ಧ ಇಂಚು ಕೂಡ ಆ್ಯಡ್ ಮಾಡಿ 3.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 6.5 ಇಂಚ್ ಇದೆ ಆರ್ಮೋಲ್. ನಾನೀಗ ಈ ಬಟ್ಟೆಯಲ್ಲಿ ಕೂಡ 6.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ ಮೇಲೆ 1 ಇಂಚ್ ಮಾರ್ಕ್ ಮಾಡಿದ ನಂತರ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡಬೇಕು. ಈ ತರ ಟ್ಯಾಪ್ ಇಟ್ಟು ನೋಡುವಾಗ 21 ಇಂಚ್ ಚೆಸ್ಟ್ ವಿಡ್ತ್ ಇದೆ. ಆಗ ಅದರ ಹಾಫ್ 10.5 ಇಂಚ್ ಮಾರ್ಕ್ ಮಾಡಬೇಕು. ಪ್ಲಸ್ ನಮಗೆ ಎಷ್ಟು ಹೊಲಿಗೆ ಅಂಶ ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನಾನೀಗ 2 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಅಳತೆಯ ಟಾಪ್ನಲ್ಲಿ ವೇಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇದರಲ್ಲಿ 18 ಇಂಚ್ ವೇಸ್ಟ್ ವಿಡ್ತ್ ಇದೆ. ಆಗ ಅದರ ಹಾಫ್ 9 ಪ್ಲಸ್ 2 ಇಂಚ್ ಹೊಲಿಗೆ ಅಂಶ ಈ ತರ ಮಾರ್ಕ್ ಮಾಡಬೇಕು. ನಂತರ ಸೈಡ್ ಈ ತರ ಮಾರ್ಕ್ ಮಾಡಿದ ನಂತರ ಇದನ್ನು ಕಟ್ ಮಾಡ್ಕೊಳ್ವಾ. ಇನ್ನು ಫ್ರಂಟ್ ಸೈಡಿಗೆ ಬೇಕಾಗಿರೋ ಪೀಸನ್ನು ಮಾರ್ಕ್ ಮಾಡಿ ಕಟ್ ಮಾಡಬೇಕು. ನಾನೀಗ ಎರಡಾಗಿ ಮಡಚಿ ಇಟ್ಟಿದ್ದೀನಿ. ನಂತರ ಅದರ ಮೇಲ್ಗಡೆ ನಾವು ಈಗ ಕಟ್ ಮಾಡಿರೋ ಬ್ಯಾಕ್ ಪಾರ್ಟ್ನ ಪೀಸ್ ಈ ತರ ಇಡಬೇಕು. ನೆಕ್ಕಿನ ವಿಡ್ತ್ ಸೇಮ್ ಆಗಿ ತೆಗೊಳ್ಬೇಕು. ಮತ್ತೆ ಈ ಸೈಡಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆ ಅಂಶ ಬರುವ ಹಾಗೆ ಕಟ್ ಮಾಡ್ಕೊಳ್ಬೇಕು. ನಾವು ಬ್ಯಾಕ್ ಪಾರ್ಟಿಗೆ 2 ಇಂಚು ಹೊಲಿಗೆ ಅಂಶ ಕೊಟ್ಟಿರೋದು, ಫ್ರಂಟ್ ಪಾರ್ಟಿಗೆ 2.5 ಇಂಚು ಹೊಲಿಗೆ ಅಂಶ ಕೊಡಬೇಕು. ನಂತರ ನಾನೀಗ ನೆಕ್ಕಿನ ವಿಡ್ತ್ ಸೇಮ್ ಆಗಿ ತೆಗೊಳ್ತಾ ಇದ್ದೀನಿ. ನೆಕ್ಕಿನ ಲೆಂತ್ ನಾನು ಫ್ರಂಟ್ ನೆಕ್ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳಿ, ಕಡಿಮೆ ಸಾಕಿದ್ರೆ ಕಡಿಮೆ ಮಾರ್ಕ್ ಮಾಡ್ಬೋದು. ಈ ತರ ಮಾರ್ಕ್ ಮಾಡಿದ ನಂತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಆರ್ಮೋಲ್ ಈಗ ಕಟ್ ಮಾಡಬಾರ್ದು, ಸಿಬ್ಬಲ್ ಇಡ್ಲಿಕ್ಕಿದೆಯಲ್ಲ ಅದರ ನಂತರ ಕಟ್ ಮಾಡ್ಕೊಳ್ವಾ. ಹಾಗಾದ್ರೆ ಮಾತ್ರ ನಮಗೆ ಅಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ ಅಷ್ಟೇ. ಇನ್ನು ಸ್ಕರ್ಟ್ ಪಾರ್ಟ್ ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅಳತೆಯ ಟಾಪಿನಲ್ಲಿ ಈ ತರ ಟ್ಯಾಪ್ ಇಟ್ಟು ಸ್ಕರ್ಟ್ ಪಾರ್ಟ್ ನ ಲೆಂತ್ ಎಷ್ಟಿದೆ ಅಂತ ನೋಡಬೇಕು.
ನಂತರ ನಾವು ತೆಕ್ಕೊಂಡಿರೋ ಬಟ್ಟೆಯನ್ನು ಎರಡಾಗಿ ಫೋಲ್ಡ್ ಮಾಡಬೇಕು. ಫಸ್ಟಿಗೆ ಕರೆಕ್ಟಾಗಿ ಎರಡಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎರಡಾಗಿ ಫೋಲ್ಡ್ ಮಾಡಿದ ನಂತರ ಲೆಫ್ಟ್ ಸೈಡಲ್ಲಿ ಮೇಲೆ ಸೈಡಲ್ಲಿ ಈ ಥರ ಇಟ್ಕೊಂಡು ರೈಟ್ ಸೈಡಿಂದ ಈ ಥರ ಕ್ರಾಸ್ ಆಗಿ ಮಡಚಿ ಇಡಬೇಕು. ಕರೆಕ್ಟಾಗಿ ಮಡಚಿ ಇಟ್ಟ ನಂತರ ಇದರ ಮೇಲೆ ಸೈಡಲ್ಲಿ ನಾವು ಕಟ್ ಮಾಡಿರೋ ಬಾಡಿ ಪಾರ್ಟಿನ ಈ ಥರ ಇಟ್ಟು ವೇಸ್ಟ್ ಬಿಟ್ಟು ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡಿದ ನಂತರ ಈ ಸೈಡಲ್ಲಿ ಎಷ್ಟು ಲೆಂಗ್ತ್ ಬಂದಿದೆ ಅಂತ ನೋಡ್ಕೊಳ್ಬೇಕು. ಸೇಮ್ ಲೆಂಗ್ತೇ ಬೇಕು ಆಚೆ ಸೈಡಲ್ಲಿ ಕೂಡ. ನನಗೀಗ 14 ಇಂಚ್ ಲೆಂಗ್ತ್ ಸಿಕ್ಕಿದೆ. ನಾನೀಗ ಈ ಥರ ಸ್ವಲ್ಪ ರೌಂಡ್ ಆಗಿ 14 ಇಂಚು ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಈ ವೇಸ್ಟ್ ಬಿಡ್ತು ಮಾರ್ಕ್ ಮಾಡಿದ ಅಲ್ಲಿಂದ ಕೆಳ ಸೈಡಿಗೆ ನಮಗೆ ಸ್ಕರ್ಟ್ ಪಾರ್ಟ್ನ ಲೆಂಗ್ತ್ ಎಷ್ಟು ಬೇಕು ಅದು ಮಾರ್ಕ್ ಮಾಡಬೇಕು. ನಾನೀಗ 36 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನಿದ್ರನ್ನು ಕಟ್ ಮಾಡ್ಕೊಳ್ಳುವ. ಸ್ಕರ್ಟ್ ಪಾರ್ಟ್ನ ಒಂದು ಸೈಡ್ ಈ ಥರ ಕ್ಲಾಸ್ ಆಗಿರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಹೊಳ್ದಿರೋ ಬಟ್ಟೆಯಿಂದ ಸ್ಲೀವ್ಸಿಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ 4 ಆಗಿ ಮಡಚಿ ಇಡಬೇಕು. ಇದೀಗ 2 ಆಗಿ ಫೋಲ್ಡ್ ಮಾಡಿರೋ ಬಟ್ಟೆ ನಂತರ ನಾನು ಈ ಥರ 4 ಆಗಿ ಮಡಚಿ ಇಟ್ಟಿದ್ದೀನಿ. 3/4 ಸ್ಲೀವ್ಸ್ ಕಟ್ ಮಾಡೋ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಅದೊಮ್ಮೆ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಲೀವ್ಸ್ನ ಲೆಂಗ್ತ್ 16 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲೆ ಸೈಡಲ್ಲಿ 8.5 ಇಂಚು ಮಾರ್ಕ್ ಮಾಡಬೇಕು. ನಂತರ ಅಲ್ಲಿಂದ ಕೆಳ ಸೈಡಿಗೆ 3 ಇಂಚು ಮಾರ್ಕ್ ಮಾಡಬೇಕು. ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು ಸ್ವಲ್ಪ. ಇನ್ನು ಕೆಳಗಿನ ಸೈಡಲ್ಲಿ ನಮಗೆ ಎಷ್ಟು ವಿಡ್ತ್ ಬೇಕು ಅದು ಮಾರ್ಕ್ ಮಾಡಬೇಕು. ನಾನೀಗ ಒಂದು 5.5 ಇಂಚು ಮಾರ್ಕ್ ಮಾಡಿದ್ದೀನಿ. ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ ನಂತರ ಈ ಥರ ಮಾರ್ಕ್ ಮಾಡಬೇಕು. ಇನ್ನಿದ್ರನ್ನು ಕಟ್ ಮಾಡಬೇಕು. ಇನ್ನು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ನಾನೀಗ 1/4 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಾನೊಂದು ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. 5 ಇಂಚ್ ಅಗಲ ಮತ್ತು 16 ಇಂಚು ಲೆಂಗ್ತಲ್ಲಿ ಕಟ್ ಮಾಡ್ತಾ ಇರೋದು. ಇದು ಸಿಬ್ಬಿಡುವ ಅಲ್ಲಿ ಇಟ್ಟು ಸ್ಟಿಚ್ ಮಾಡಲಿಕ್ಕಿರೋ ಪೀಸು. ಈ ಥರ ಮಾರ್ಕ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಇದಕ್ಕೆ ಬೇಕಾಗಿರೋ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ನಿಮಗೆ ಬೇಕಿದ್ರೆ ಮಾತ್ರ ಇಟ್ಟರೆ ಸಾಕು. ರಯಾನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಇಡದಿದ್ರೂ ತೊಂದರೆ ಏನಿಲ್ಲ. ಫಸ್ಟಿಗೆ ಬಾಡಿ ಪಾರ್ಟಿಗೆ ಬೇಕಾಗಿರೋ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಈ ಥರ 4 ಆಗಿ ಮಡಚಿ ಇಟ್ಟಿದ್ದೀನಿ. ನಂತರ ನಾನೀಗ ಬ್ಯಾಕ್ ಪಾರ್ಟ್ ಇಟ್ಟು ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗಲ್ಲಿ ನೆಕ್ಕೆಲ್ಲ ನಾನೀಗ ಕಟ್ ಮಾಡೋದಿಲ್ಲ, ಸೈಡ್ ಮಾತ್ರ ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ನೆಕ್ ಆರ್ಮೋಳೆಲ್ಲ ಕಟ್ ಮಾಡ್ಬೋದು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಕಟ್ ಮಾಡ್ಕೊಳ್ಳುವ. ನಾನೀಗ ಸೈಡು ಸ್ಟ್ರೈಟಾಗಿ ಕಟ್ ಮಾಡಿದ್ದೀನಿ. ನಂತರ ಲೈನಿಂಗನ್ನು 4 ಆಗಿ ಮಡಚಿ ಇಡಬೇಕು. ನಮಗೆ ವಿಡ್ತು ಲೆಂಗ್ತ್ ಎಲ್ಲ ಯಾವ ರೀತಿಯಲ್ಲಿ ಮಡಚಿ ಇಟ್ಟರೆ ಕರೆಕ್ಟಾಗಿ ಸಿಗ್ತದೆ ಅಂತ ನೋಡಿಕೊಂಡು ಮಡಚಿ ಇಡಬೇಕು. ನಾನೀಗ 32 ಇಂಚ್ ಲೆಂಗ್ತಲ್ಲಿ ಕಟ್ ಮಾಡ್ತಾ ಇರೋದು. ಈಗ 4 ಆಗಿ ಮಡಚಿ ಇಡಬೇಕು
ಲೈನಿಂಗ್ ನಾನೀಗ ಈ ತರ 4 ಮಡಚಿ ಇಟ್ಟಿದ್ದೀನಿ. ಇನ್ನಿದ್ರ ಮೇಲೆ ಸೈಡಲ್ಲಿ ನಾವು ಕಟ್ ಮಾಡಿರುವ ಬಾಡಿ ಪಾರ್ಟ್ ಅನ್ನು ಇಟ್ಟು ವೇಸ್ಟ್ ವಿಡ್ತ್ ಸೇಮ್ ಆಗಿ ಮಾರ್ಕ್ ಮಾಡಬೇಕು. ನಂತರ ಈ ತರ ಸ್ಕೇಲ್ ಅನ್ನು ಇಟ್ಟು ಕೆಳಗಿನ ಸೈಡಿಗೆ ಈ ತರ ಸೈಡಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿಂದ ಮೇಲೆಗೆ 2 ಇಂಚ್ ಆಗುವಷ್ಟು ಮಾರ್ಕ್ ಮಾಡಿದ ನಂತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇನ್ನಿದ್ರನ್ನು ಕಟ್ ಮಾಡಬೇಕು. ಲೈನಿಂಗಿನ ಕೆಳಗಿನ ಸೈಡಲ್ಲಿ 19.5 ಇಂಚ್ ಬಿಡ್ತಿದೆ. ಫಸ್ಟಿಗೆ ಬಾಡಿ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಳ್ಳುವ. ನನಗೆ ಫ್ರಂಟ್ ಸೈಡ್ ಪೀಸ್ ತೆಕೊಂಡಿದ್ದೀನಿ. ಫಸ್ಟಿಗೆ ಲೈನಿಂಗ್ ಇಡಬೇಕು. ನಂತರ ನಾವು ಕಟ್ ಮಾಡಿರುವ ಕುರ್ತಿಯ ಬಟ್ಟೆ ಈ ತರ ಇಟ್ಟು ನೆಕ್ ಜಸ್ಟ್ ಒಮ್ಮೆ ಸ್ಟಿಚ್ ಮಾಡ್ಕೊಳ್ಬೇಕು. ಕಾಲಿಂಚ್ ಏನು ಬೇಡ, ಸ್ವಲ್ಪ ಒಮ್ಮೆ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿದ್ರೆ ಸಾಕು. ಲೈನಿಂಗು ಮತ್ತು ಒಳ್ಳೆ ಬಟ್ಟೆ. ಈ ತರ ಅಟ್ಯಾಚ್ ಮಾಡಿದ ನಂತರ ಸೆಂಟರಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ ಅನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಅಳತೆಯ ಟಾಪ್ ಅನ್ನು ತೆಗೊಳ್ಬೇಕು. ಅಳತೆಯ ಟಾಪಿನ 2 ಸೈಡಲ್ಲಿ ಸಿಬ್ ಇದೆ. ಆಗ ನಮಗೆ ಟ್ಯಾಪ್ ಅನ್ನು ಇಟ್ಟು ಇದು ಎಷ್ಟು ವಿಡ್ತಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು. ಈ ತರ ಇಟ್ಟು ನೋಡುವಾಗ 8 ಇಂಚ್ ವಿಡ್ತಲ್ಲಿ ಇದಿರೋದು. ಆಗ ನಾವು ಸ್ಟಿಚ್ ಮಾಡ್ತಾ ಇರೋ ಕುರ್ತಿಯಲ್ಲಿ ಕೂಡ ಈ ತರ 4 ಇಂಚು ಕರೆಕ್ಟ್ ಸೆಂಟರ್ಲಿ ಬರುವ ಹಾಗೆ ಮಾರ್ಕ್ ಮಾಡಬೇಕು. ನಂತರ ಆಚೆಗೂ 4 ಇಂಚು, ಈಚೆ ಸೈಡ್ಗೂ 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಮಾರ್ಕ್ ಮಾಡಿದ ನಂತರ ಸ್ಕೇಲ್ ಅನ್ನು ಇಟ್ಟು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಬೇಕು ಕೆಳಗಿನ ತನಕ. ಇನ್ನಿದ್ರನ್ನು ಕಟ್ ಮಾಡ್ಕೊಳ್ಳುವ. ಈ ತರ ಕಟ್ ಮಾಡಿ ಆದಮೇಲೆ ನಾವು 5 ಇಂಚ್ ಅಗಲದಲ್ಲಿ ಒಂದು ಸ್ಟ್ರೈಟ್ ಪೀಸ್ ಕಟ್ ಮಾಡಿದೀವಲ್ಲ, ಅದನ್ನು 2 ಆಗಿ ಮಡಚಿದ ನಂತರ ಅದರ ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಈ ಸ್ಟ್ರೈಟ್ ಪೀಸಿನ ಒಂದು ಸೈಡ್ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಕುರ್ತಿಯ ಸೆಂಟರ್ ಅಲ್ಲಿ ಇರೋ ಈ ಪೀಸಿಗೆ ಹೊರ ಸೈಡ್ ಈ ತರ ಇಟ್ಟು ಸ್ಟ್ರೈಟ್ ಪೀಸ್ನ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆದ ಮೇಲೆ ಈ ಚಿಕ್ಕ ಪೀಸ್ ಅನ್ನು ಒಳ ಸೈಡಿಗೆ ಮಗುಚಿ ಹಾಕೊಂಡ ನಂತರ ಸೈಡ್ ಅಲ್ಲಿ ಸ್ಟಿಚ್ ಮಾಡಬೇಕು. ಇನ್ನು ಈಚೆ ಸೈಡ್ ನ ಪೀಸ್ ಅನ್ನು ಸ್ಟಿಚ್ ಮಾಡಿಕೊಳ್ಳುವ. ಈ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಬರುವ ಹಾಗೆ ಇಟ್ಟು 1/4 ಇಂಚು ಬಿಟ್ಟು ಸೈಡ್ ಅಲ್ಲಿ ಸ್ಟಿಚ್ ಮಾಡಬೇಕು. ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ಲೈನಿಂಗ್ ಬಟ್ಟೆ ಒಳ ಸೈಡಿಗೆ ಮಗುಚಿ ಹಾಕೊಂಡ ನಂತರ ಹೊರ ಸೈಡಲ್ಲಿ ಸೈಡಿಗೆ ಒಂದು ಸ್ಟಿಚ್ ಕೂಡ ಹಾಕೊಳ್ಬೇಕು. ಇದೇ ತರಾನೇ ಆಚೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನಿದಕ್ಕೆ ಸಿಬ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನೀಗ ಈ ತರದ ಲಾಂಗ್ ಆಗಿರುವ ಸಿಬ್ ತೆಕೊಂಡಿದ್ದೀನಿ. ಚೂಡಿದಾರಿಗೆ ಬ್ಯಾಕಿಗೆಲ್ಲ ಇಡುವ ಸಿಬ್ ಇದು. ಸಿಬ್ಬಿನ ಈ ತರ ಜಸ್ಟ್ ಓಪನ್ ಮಾಡಿದ ನಂತರ ಈ ಸೈಡ್ ಅಲ್ಲಿ ಒಂದು 1/2 ಇಂಚು ಬಿಟ್ಟು ಜಿಬ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ತರ ಕರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ತರ ಅಂತ.
ಈ ಸೈಡಲ್ಲಿ ಕೂಡ ಅದೇ ಥರನೇ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆಗುವಾಗ ಈ ತರ ಬರುತ್ತೆ. ಆಚೆ ಸೈಡ್ ಅಲ್ಲಿ ಕೂಡ ಇದೇ ತರನೇ ಸಿಬ್ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನಿದ್ರನ್ನು ಕರೆಕ್ಟ್ ಸೆಂಟರ್ ಅಲ್ಲಿ ಈ ತರ ಎರಡಾಗಿ ಮಡಚಿ ಇಡಬೇಕು. ನಂತರ ನಾವು ಕಟ್ ಮಾಡಿರುವ ಬ್ಯಾಕ್ ಪೀಸ್ ಅನ್ನು ಎರಡಾಗಿ ಮಡಚಿ ಇದರ ಮೇಲ್ಗಡೆ ಇಟ್ಟು ಆರ್ಮ್ ಹೋಲ್ ಕಟ್ ಮಾಡಬೇಕು. ಈ ತರ ಕರೆಕ್ಟ್ ಆಗಿ ಇಟ್ಟ ನಂತರ ಸೇಮ್ ಅಳತೆಯಲ್ಲೇ ಆರ್ಮ್ ಹೋಲ್ ಕಟ್ ಮಾಡಬೇಕು. ನಾವು ಫಸ್ಟಿಗೆ ಒಂದು ಚಿಕ್ಕ ಪೀಸ್ ಇಟ್ಟು ಜಿಬ್ ಇಡುವಾಗ ಸ್ಟಿಚ್ ಮಾಡಿದೀವಲ್ಲ, ಅದಿಲ್ಲಿ ಎಕ್ಸ್ಟ್ರಾ ಕಾಣ್ತಾ ಇದೆ, ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ತರ ಇಟ್ಟು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ಇನ್ನು ಈ ಕ್ರಾಸ್ ಪೀಸಿನ ಹೊರ ಸೈಡಿಗೆ ನಮಗೆ ಎಷ್ಟು ಅಗಲದಲ್ಲಿ ಬೇಕೋ ಅಷ್ಟು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡಬೇಕು. ಫ್ರಂಟ್ ಬಾಡಿ ಪಾರ್ಟ್ ನ ಸ್ಟಿಚಿಂಗ್ ಆಗಿದೆ. ಇನ್ನು ಬ್ಯಾಕ್ ಬಾಡಿ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳುವ. ಲೈನಿಂಗಿನ ಹೊರ ಸೈಡಿಗೆ ಕುರ್ತಿ ಬಟ್ಟೆಯ ಹೊರ ಸೈಡ್ ಈ ತರ ಇಡಬೇಕು. ನಂತರ ಒಂದ್ ಸೈಡ್ ಅಲ್ಲಿ ಪಿನ್ ಮಾಡ್ಕೊಳ್ಳಿ. ನಂತರ 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಲೈನಿಂಗಿನ ಸೈಡಲ್ಲಿ ಆರ್ಮ್ ಹೋಲ್ ಮತ್ತು ನೆಕ್ಕಿನ ಸೆಂಟರ್ ಅಲ್ಲಿ ಇರುವ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಬೇಕು. ನಂತರ ನೆಕ್ಕಿಗೆ ಈ ತರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಸ್ಟಿಚ್ ಕಟ್ ಆಗಬಾರ್ದು. ಇನ್ನು ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕೊಳ್ಬೇಕು. ಬ್ಯಾಕ್ ಪಾರ್ಟಿನ ಹೊರ ಸೈಡಿಗೆ ಫ್ರಂಟ್ ಪಾರ್ಟಿನ ಹೊರ ಸೈಡ್ ಇಟ್ಟು ಬ್ಯಾಕ್ ಪಾರ್ಟಿನ ಲೈನಿಂಗ್ ಪೀಸ್ ಫ್ರಂಟ್ ಪಾರ್ಟಿನ ಲೈನಿಂಗ್ ಪೀಸಿನ ಸೈಡಿಗೆ ಬರುವ ಹಾಗೆ ಇಟ್ಟು ಅರ್ಧ ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಶೋಲ್ಡರ್ ಜಾಯಿಂಟ್ ಮಾಡಿ ಆದ ಮೇಲೆ ಬ್ಯಾಕ್ ನೆಕ್ಗೆ ಬೇಕಿದ್ರೆ ಸ್ಟಿಚ್ ಹಾಕೊಳ್ಬಹುದು. ನಾನೀಗ ಸ್ಟಿಚ್ ಹಾಕೋದಿಲ್ಲ. ಇನ್ನು ಎಕ್ಸ್ಟ್ರಾ ಬಟ್ಟೆ ಬರೆದಿದ್ರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಆರ್ಮ್ ಹೋಲ್ನ ಸೈಡ್ ಅಲ್ಲಿ ಎಲ್ಲ. ನಂತರ ನಮಗೆ ಇದಕ್ಕೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳುವ. ಸ್ಲೀವ್ಸ್ ನ ಕೆಳಗಿನ ಸೈಡ್ ಎಲ್ಲ ನಾನು ಆಲ್ರೆಡಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಿಸಿ ಸ್ಟಿಚ್ ಮಾಡಿದೀನಿ. ನಂತರ ಶೋಲ್ಡರ್ ನ ಸೆಂಟರ್ಗೆ ಸ್ಲೀವ್ಸ್ ನ ಸೆಂಟರ್ ಈ ತರ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು.
ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದ ನಂತರ ಸ್ಕರ್ಟ್ ಪಾರ್ಟ್ ನ ಲೈನಿಂಗ್ ಬಟ್ಟೆ ತೆಗಿಬೇಕು. ಲೈನಿಂಗ್ ಬಟ್ಟೆಯ ಕೆಳಗಿನ ಸೈಡ್ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಆಲ್ರೆಡಿ ಮಡಚಿ ಸ್ಟಿಚ್ ಮಾಡಿದ್ದೀನಿ. ವಿಡಿಯೋ ತುಂಬಾ ಲೆಂತ್ ಆಗೋ ಕಾರಣ ನನಗೆ ತೋರಿಸಲಿಲ್ಲ ಅಷ್ಟೇ. ಸ್ಕರ್ಟ್ ಪಾರ್ಟ್ ನ ಲೈನಿಂಗ್ ಬಟ್ಟೆಯ ಮೇಲ್ಗಡೆ ಲೈನಿಂಗ್ ಬಟ್ಟೆಯ ಹೊರ ಸೈಡ್ ಮೇಲೆ ಬರುವಾಗ ಇಡಬೇಕು. ನಂತರ ಕುರ್ತಿಯ ಬಟ್ಟೆ ಈ ತರ ಮೇಲೆ ಸೈಡಿಗೆ ಒಳ್ಳೆ ಸೈಡ್ ಮೇಲೆ ಸೈಡಿಗೆ ಬರುವಾಗ ಇಟ್ಟು ಈ ತರ ಲೈನಿಂಗ್ ಬಟ್ಟೆಯಲ್ಲಿ ಎಷ್ಟೇ ಇರೋದನ್ನು ಈ ತರ ಕಟ್ ಮಾಡ್ಕೊಳ್ಬೇಕು ಮೇಲೆ ಸೈಡ್ ಅಲ್ಲಿ. ನಂತರ ಜಸ್ಟ್ ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗ್ ಮತ್ತು ಒಳ್ಳೆ ಬಟ್ಟೆ. ಇನ್ನು ಬಾಡಿ ಪಾರ್ಟಿನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಈ ತರ ಇಟ್ಟು 1/2 ಇಂಚು ಬಿಟ್ಟು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟ್ ಜಾಯಿಂಟ್ ಮಾಡಬೇಕು. ಇನ್ನು ಕುರ್ತಿಯ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾನೀಗ 2 ಇಂಚು ಹೊಲಿಗೆ ಅಂಶ ಬಿಟ್ಟು ಕುರ್ತಿಯ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ವೇಸ್ಟ್ ಸೈಡ್ ಇಂದ ಕೆಳ ಸೈಡಿಗೆ ಒಂದು 5 ಇಂಚ್ ತನಕ ಲೈನಿಂಗ್ ಮತ್ತು ಒಳ್ಳೆ ಬಟ್ಟೆ ಒಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಲೈನಿಂಗ್ ಬಟ್ಟೆಯ ಸ್ವಲ್ಪ ಈಚೆಗಿಟ್ಟು ಒಳ್ಳೆ ಬಟ್ಟೆ ಮಾತ್ರ ಹಿಡ್ಕೊಂಡು 1 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಒಳ್ಳೆ ಬಟ್ಟೆ ಸಪರೇಟ್ ಆಗಿ ಸ್ಟಿಚ್ ಮಾಡಿದ್ರೆ ಒಳ್ಳೆದು. ಇನ್ನು ಕುರ್ತಿಯ ಬಟ್ಟೆ ಒಳ ಸೈಡಿಗೆ ಸ್ಟಿಚ್ ಮಾಡಿದ್ರನ್ನು ಒಳ ಸೈಡಿಗೆ ಇಟ್ಟು ಲೈನಿಂಗ್ ಬಟ್ಟೆ ಮಾತ್ರ 1 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ನಂತರ ನಾನು ಕುರ್ತಿಯ ಕೆಳಗಿನ ಸೈಡ್ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡಿದ್ದೀನಿ. ವಿಡಿಯೋ ತುಂಬಾ ಲೆಂತ್ ಆಗುವ ಕಾರಣ ಅದು ತೋರಿಸಲಿಲ್ಲ. ಒಳ್ಳೆ ಫ್ಲೇಯರ್ ಆಗಿರೋ ಕುರ್ತಿ ಫ್ರೆಂಡ್ಸ್ ಇದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡಿ. ಥ್ಯಾಂಕ್ ಯು.